ಪ್ರತಿನಿತ್ಯ ನೂರಾರು ಕುರಿಗಳು ಮತ್ತು ದನಕರುಗಳಿಗೆ ಜೀವನಾಡಿಯಾಗಿದ್ದ ಗೋಕಟ್ಟಿಗೆ ತಂತಿ ಬೇಲಿ ಹಾಕಿ ನೇಜಂತಿ ಕೆರೆಯ ಹಳ್ಳವನ್ನು ಒತ್ತುವರಿ ಮಾಡಿಕೊಳ್ಳುವುದರ ಜೊತೆಗೆ ಕಾರೇಹಳ್ಳಿಯಿಂದ ಬೆಜ್ಜೆಹಳ್ಳಿಗೆ ಹೋಗುವ ನಕಾಶೆ ರಸ್ತೆಗೆ ತಂತಿ ಬೇಲಿ ಹಾಕಿದ ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿ. ಯಾರು ಆ ಉದ್ಯಮಿ, ಏನಿದು ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಮಾಡಿದ್ರೆ ಬೇಕಾದ್ರೆ ಹಿಂದ್ಗಡೆ ನೋಡಿ ಎಲ್ಲ ನಡೀತಾ ಇದೆಲ್ಲ ಚರಂಡಿಕ್ಕಿ ಎಲ್ಲ ಕೂತವ್ರು ಸರ್ ಕಟ್ಟಡನ. ಈಗ ಈ ಥರ ಇದ್ದಿದ್ದು ಸರ್ ಕಟ್ಟಡ. ಇದು ಈಗೆಲ್ಲ ಕಿತ್ತಾಕ್ಬೇಕಂಬದಿ ಇರೋದವ್ರು ಹಂಚಿಕೆ ಬಿಟ್ಟರೆ ನಾವು ಅಲ್ಲಿಂದ ಇಲ್ಲಿ ತಡೆಯವತ್ತಿ ನಿಲ್ಸ್ಯಾರ ನಾವು ಇಲ್ದಾಗ ನೋಡಿ ಇದ್ದವ್ರಿ. ಹೌದು ವೀಕ್ಷಕರೇ, ಶಿರಾ ತಾಲೂಕಿನ ಜನರ ಮತ್ತು ದನಕರುಗಳ ಜೀವನಾಡಿಯಾಗಿರುವ ನೇಜಂತಿ ಕೆರೆಯ ಹಳ್ಳವನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಈತ ಕಂಡು ಕಾಣದಂತಿರುವ ಕಂದಾಯ ಇಲಾಖೆ ವಿರುದ್ಧ ಸಿಡಿದೆದ್ದ ರೈತ ಸಂಘ ಗೋ ಕಟ್ಟೆಗೆ ಹಾಕಿರುವ ತಂತಿ ಬೇಲಿ ತೆರವುಗೊಳಿಸುವಂತೆ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದನೂರು ಕೆಂಚಪ್ಪ ಒತ್ತಾಯಿಸಿದ್ದಾರೆ. 15 ಅಡಿ ರಸ್ತೆ ಇದೆ. ಇದು 15 ಅಡಿ ರಸ್ತೆಗೆ ಕನಿಷ್ಠ ಇದಕ್ಕೆ ಒಂದು 3 ಅಡಿನಾದ್ರೂ ಆ ಕಡೆ ಕಾಯ್ಕೋಬೇಕು. ಗೋಗಟ್ಟೆನೂ ಸಾರ್ವಜನಿಕ ಗೋಗಟ್ಟೆನೂ ಒತ್ತುವರಿ ಮಾಡಿ ಪೂರ್ತಿ ರಸ್ತೆನೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಗೋಗಟ್ಟೆ ಅಲ್ಲಿ ಕಾಣ್ತಾ ಇರುತ್ತೆ. ಗೋಗಟ್ಟೆ ಗೋಗಟ್ಟೆನೂ ಒತ್ತುವರಿ ಈಗ ಇದ್ರ ಸೇರಿಸಿ ತಂತಿ ಹಾಕಿರೋ ಗೋಗಟ್ಟೆನೂ ಸೇರಿಸಿ ಸಾರ್ವಜನಿಕ ರಸ್ತೆಗೂ ಒತ್ತುವರಿ ಮಾಡ್ಕೊಂಡು ಗೋಗಟ್ಟೆನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಗೋಗಟ್ಟೆ ಎಷ್ಟಿರ್ಬೋದು ಅಂದಾಜು? ಅದು ಗೋಗಟ್ಟೆ 1.5 ಎಕರೆ ಬರ್ತದೆ ಇದು ಅಂದಾಜು. ಎಷ್ಟು ದನ ಕರುಗಳಿಗೆ ಅನುಕೂಲ ಆಗೋದು ಈ ಭಾಗದಲ್ಲಿ? ಈಗ ಆಲ್ರೆಡಿ ದ್ವಾರನಕುಂಟೆ, ನೇಜಿಂತೆ, ಕಾರೇಹಳ್ಳಿ, ಈ ಭಾಗದಲ್ಲಿ ಬೆಜ್ಜೆಹಳ್ಳಿ, ಇಷ್ಟು ಜಾನುವಾರುಗಳಿಗೂ ಇದು ಗೋಮಾಳ ಇತ್ತು ಮುಂಚೆ ಅಂತ ಸಾರ್ವಜನಿಕರು ಹೇಳ್ತಾರೆ. ಇಷ್ಟು ಜಾನುವಾರುಗಳನ್ನು ಈ ಗ್ರಾಮದಾಗ ಬಂದು ಈ ಕಟ್ಟೆಯಲ್ಲಿ ನೀರು ಕುಡ್ಕೊಂಡು ಈ ಸುತ್ತಾರ ಗೋಮಾಳದಲ್ಲಿ ಮೇಯ್ತಿದ್ವು. ಈಗ ಪಕ್ಕದ ಈ 19ನೇ ಸರ್ವೆ ನಂಬರಿನ ಪಕ್ಕದಲ್ಲಿ ಇರೋದೇ ಗೋಮಾಳ. ಅದು ಆ ಗೋಮಾಳದ ಜೊತೆಗೆ ಅಲ್ಲಿ ಸಾರ್ವಜನಿಕ ಹಳ್ಳ ಬರ್ತದೆ, ಏನೋ ಕೋಡಿ ಹಳ್ಳ, ಏನು ನೇಜಂತೆ ಕೆರೆ ಕೋಡಿ ಹಳ್ಳನೂ ಒತ್ತುವರಿ ಮಾಡಿದ್ದಾರೆ JCP ವಿರೂಪಗೊಳಿಸಿ. ಆಮೇಲೆ ಈ ಸಾರ್ವಜನಿಕರ ರಸ್ತೆ ಏನಿತ್ತು ಅದನ್ನು ಒತ್ತುವರಿ ಮಾಡ್ಕೊಂಡು ಗೋಗಟ್ಟೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ರೆವಿನ್ಯೂ ಇಲಾಖೆಯವರು ಆಲ್ರೆಡಿ VA ಮತ್ತು RI ಅವರು ಬಂದು, ಜಗದೀಶ್ ಅಂತ ಯಾರೋ ಅವ್ರು ಬಂದು ನೋಡ್ಕೊಂಡು ಹೋಗಿ ಅವ್ರಿಗೂ ತಾಕೀತು ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಒತ್ತುವರಿ ಮಾಡಿರೋ ಕಂಡರು ಕಾಮ್ದಂಗೆ ಮೌನವಾಗಿರೋದು ಇದ್ರ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರರೇ ಉತ್ತರ ಕೊಡ್ಬೇಕು ನಮಗೆ. ಆಮೇಲೆ ಇದಕ್ಕೆ ನಾವು ತಿಳಿದ ಮಟ್ಟಿಗೆ ಪೊಲೀಸ್ ಇಲಾಖೆಯವರು ಕುಮ್ಮಕ್ಕಿದೆ ಅವ್ರಿಗೆ. ಪೊಲೀಸ್ ಇಲಾಖೆಯವರು ಆಲ್ರೆಡಿ ಸಂಬಂಧಪಟ್ಟಂಥ ಹುಡುಗರನ್ನ ಕರೆದು ಫೋನ್ನಾಗೆಲ್ಲ ಬೈದು ನೀನು ಶಿಕ್ಷೆ ಮಾಡ್ತೀನಿ, ಏನಾದರೂ ಅವ್ರಿಗೆ ತೊಂದರೆ ಕೊಟ್ಟರೆ ಅಂತ ಅವರು ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ನಾನು ಹೋಗಿ ಅಲ್ಲಿ ಮಾತಾಡಿದ್ದೀನಿ. ಇದು ಈಗ ಹಿಂಗಾಗೋದಾದರೆ ಮೊನ್ನೆ ತಹಸೀಲ್ದಾರ್ ಅವರು ತಕ್ಷಣ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಇಲ್ಲಿ ಆಗಿರೋ ಅಂಥ ಸಾರ್ವಜನಿಕ ಗೋಗಟ್ಟೆಯನ್ನು ವಿರೂಪಗೊಳಿಸಿದ್ದಾರೆ. ಒತ್ತುವರಿ ಮಾಡೋದ್ರೊಳಗೆ ಹಿಂದ್ಗಡೆ ಈ ಏರಿಯಾನ ವಿರೂಪಗೊಳಿಸಿದ್ದಾರೆ. ಆಮೇಲೆ ಕೆರೆ ಕೋಡಿ ಹಳ್ಳವನ್ನು JCPಯಲ್ಲಿ ಎಲ್ಲ ಅಬಾಜ್ ಮಾಡಿ ಮುಳ್ತಂತಿ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಕಾನೂನು ಲ್ಯಾಂಡ್ ಆಕ್ಟ್ ಪ್ರಕಾರನ ಇವನಿಗೆ ಏನು ಶಿಕ್ಷೆ ಕೊಡಬೇಕು ತಕ್ಷಣ ಕೊಡಬೇಕು. ಈ ಜಾಗನ ಒತ್ತುವರಿ ಮಾಡಿದ್ರೆ ತಕ್ಷಣ ಬಿಡುಗಡೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ, ಜಾನುವಾರುಗಳಿಗೆ ತೊಂದರೆ ಆಗ್ತೈತೆ. ಮಾಡಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದು ನಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ನೇಜಂತಿ ಸರ್ವೆ ನಂಬರ್ 19ರಲ್ಲಿ 20 ಎಕರೆ ಜಮೀನು ಖರೀದಿಸಿರುವ ಭೂಮಾಲೀಕ ಜಯಸಿಂಹ ಮತ್ತು ಇತರರು ಈ ಸರ್ವೆ ನಂಬರ್ನಲ್ಲಿ ಕಳೆದ 50 ವರ್ಷಗಳಿಂದ ಗೋಕಟ್ಟೆ ಇದು ನೇಜಂತಿ, ದ್ವಾರನಕುಂಟೆ, ವಜರಹಳ್ಳಿ, ಕಾರೇಹಳ್ಳಿ ಗ್ರಾಮಗಳ ಸಾವಿರಾರು ಕುರಿಗಳಿಗೆ ನೀರು ಕುಡಿಯಲು ಈ ಗೋಕಟ್ಟೆಯೇ ಅವಲಂಬಿತವಾಗಿತ್ತು. ಕಟ್ಟೆನಿಲ್ಲ ಅಂತ ಹೇಳಿ ಶಿಫ್ಟ್ ಮಾಡ್ಬೇಕಂತ ಮಾಡಿದ್ದವ್ರು. ನೋಡಿ ಸರ್, ಈ ತರ ಐತೆ ಕಟ್ಟಡ. ಇದು ಕಟ್ಟಡ ಇದೇ ತರ ಇದ್ದಿದ್ದ ಕಟ್ಟಡ ಅಲ್ಲಿ ಕಿತ್ತವ್ರೆ. ಹಿಂದ್ಗಡೆ ಬೇರೆನೆ ಎಲ್ಲ ಮಣ್ಣು ಸುಮ್ಮನೆ ಲೈಟ್ ಆಗಿ ಬಿಟ್ಟವ್ರೆ. ಇದು ಕಟ್ಟಡ ನಿಲ್ಲದೇ ಇಲ್ಲ ಮಳೆ ಬಂದ್ರಿ.
ಎಲ್ಲ ನಲಸವು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಿಂದ್ಗಡೆ ಬರೀ ಎಲ್ಲ ಕಿತ್ತವ್ರಿ ಹಿಂದ್ಗಡೆ. ಇದೀಗ ಭೂಮಾಲೀಕ ನನ್ನ ಜಮೀನು ವ್ಯಾಪ್ತಿಯಲ್ಲಿ ಕಟ್ಟೆ ಬರುತ್ತದೆ, ಸರ್ವೆ ನಂಬರ್ 19ರಲ್ಲಿ ಯಾವುದೇ ಕಾಲುದಾರಿ ರಸ್ತೆ ಇರುವುದಿಲ್ಲ ಎಂದು ದೌರ್ಜನ್ಯ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಹಾಯದಿಂದ ತಂತಿ ಮೇಲೆ ಹಾಕಿ ಸ್ಥಳೀಯರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾನೆ ಎಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಆರೋಪಿಸಿದ್ದಾರೆ. ಇವತ್ತು ಈ ನೇಜಿಂತೆ ಗ್ರಾಮದಲ್ಲಿ ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿ ನೇಜಿಂತೆ ಗ್ರಾಮ ಸರ್ವೆ ನಂಬರು 19ರಲ್ಲಿ ಸಾರ್ವಜನಿಕರ ಗೋಗಟ್ಟೆಯನ್ನು ಯಾರೋ ಇವರು ಸುಮಾರು ಜಯಸಿಂಹ ಮತ್ತು ಕುಂಬಯ್ಯ, ಯೋಗರಾಜು ಬಿನ್ ಕರಿಗಿರಿಯಯ್ಯ, ಸಾಕಮ್ಮ ಕೊಮ್ ನಾಗರಾಜು, ದೊಡ್ಡ ನರಸಯ್ಯ ಲೇಟು ನರಸಿಂಗಯ್ಯ, ಕೃಷ್ಣಮೂರ್ತಿ ಲೇಟು ನರಸಿಯಪ್ಪ ಮತ್ತು ಜಯಮ್ಮ ಕೊಮ್ಮು ನರಸಿಂಹಯ್ಯ ಇವರು ಒಟ್ಟು ಜಮೀನು ಬಂದ್ಬಿಟ್ಟು 22 ಎಕರೆ 4 ಕುಂಟೆ ಜಮೀನನ್ನು ಯಾರೋ ರಿಯಲ್ ಎಸ್ಟೇಟ್ನವರು ಇದನ್ನು ತಗೊಂಡಿದ್ದಾರೆ. ಅವರು ಇದನ್ನು ಸಾರ್ವಜನಿಕರ ಗೋಗಟ್ಟೆಯನ್ನು ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಫೆನ್ಸ್ ಮಾಡಬೇಡ್ರಿ ಅಂತ ನಾವು ಆಲೇ ಒಂದು ಸರಿ ಸಂಬಂಧಪಟ್ಟಂಥ ರೆವಿನ್ಯೂ ವಿ ಎ ಅವ್ರನ್ನ ಮತ್ತು ಆರ್ ಐ ಅವ್ರನ್ನ ಕರೆಸಿ ಇಲ್ಲಿ ಅವರಿಗೆ ಮಾಹಿತಿನೂ ಕೊಟ್ಟಿತ್ತು. ಆದರೂ ಕೂಡ ಇವರು ಈಗ ಅದನ್ನು ಅವ್ರ ಮಾತನ್ನು ರೆವಿನ್ಯೂ ಅಧಿಕಾರಿಗಳ ಮಾತನ್ನು ಧಿಕ್ಕರಿಸಿ ಇಲ್ಲಿ ಫೆನ್ಸ್ ಹಾಕೊಂಡಿದ್ದಾರೆ. ಇದ್ರ ಗೋಗಟ್ಟೆ ಮೂಲ ಉದ್ದೇಶ ಏನು ಅಂದರೆ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಹಿಂದುಳಿದ ವರ್ಗದವರೇ ಇದ್ದಾರೆ ಮತ್ತು ಕುರಿಗಾಯಿಗಳು ಮತ್ತು ಈ ಭಾಗದ ಜಾನುವಾರುಗಳಿಗೆ ಕುಡಿಯೋಕ್ಕೆ ಇದೊಂದೇ ಗೋಗಟ್ಟೆ ಇರೋದು. ಇದು ಕೆರೆ ಇದೆ ಪಕ್ಕದಲ್ಲಿ. ಈ ಗೋಗಟ್ಟೆಯನ್ನು ಜಾನುವಾರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಲೇ ಕಟ್ಟಿಸಿರೋದು. ಅದನ್ನು ಇವತ್ತು ರೆವಿನ್ಯೂ ಲ್ಯಾಂಡ್ ಆಕ್ಟ್ ಪ್ರಕಾರನ ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಾಗ್ಬೋದು, ಸಾರ್ವಜನಿಕ ಆಸ್ತಿಗಳಾಗ್ಬೋದು, ರಸ್ತೆಗಳಾಗ್ಬೋದು, ಕಾಲಾದಿಗಳಾಗ್ಬಾರ್ದು, ಅವನ್ನ ಯಾರೇ ಜಮೀನು ತಗೊಂಡ್ರೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಕಾನೂನಿದೆ. ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಇವತ್ತು ಫೆನ್ಸ್ ಹಾಕ್ಕೊಂಡಿದ್ದಾರೆ. ಏನು ಈ ಜಮೀನು ಮಾಲೀಕರು ಏನು ಒಂದು 4-5 ಜನ ಇದ್ದಾರೆ, ಇವರು ಆ ಕಡೆ ತುಮಕೂರು ಭಾಗದವರು ಅಂತ ಹೇಳ್ತಾರೆ ಈ ಸ್ಥಳೀಯರು, ಇವ್ರು ತಗೊಂಡಿರೋರು. ಇದು ಈ ಭಾಗದ ಕಾಡುಗೊಲ್ಲ ಜನಾಂಗದ ಕುರಿಗಾಯಿಗಳು ಬಂದು ಇದನ್ನು ಫೆನ್ಸ್ ಹಾಕಬೇಡ್ರಿ ಅಂತ ತಡೆದಿದ್ದಕ್ಕೋಸ್ಕರನೇ ಇವರು ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ. ನಮ್ಮದು ಗೋಗಟ್ಟೆ ಇದೆ, ಈ ಗೋಗಟ್ಟೆ ನನ್ನ ಜಮೀನಲ್ಲಿ ಇರೋದ್ರಿಂದ ಇವರು ಅಡ್ಡಿ ಮಾಡ್ತಾ ಇದ್ದಾರೆ, ಇವರಿಗೆ ಕರೆದು ನಮಗೆ ಅವರಿಗೆ ಒಂದು ಶಿಕ್ಷೆ ಕೊಡಿ, ನಮಗೆ ನ್ಯಾಯ ಕೊಡ್ರಿ ಅಂತ. ನಾವೂ ಅಲ್ಲಿಗೆ ಹೋಗಿದ್ದೆ. ಆದರೆ ಆ್ಯಕ್ಚುಲಿ ಇದು ಪೊಲೀಸ್ ಇಲಾಖೆಗೆ ಇದು ಒಳಪಡೋದಿಲ್ಲ. ಪೊಲೀಸ್ ಇಲಾಖೆಯವರು ರೆವಿನ್ಯೂ ವಿಚಾರಗಳನ್ನ ಬಗೆಹರಿಸೋದಾದರೆ ಸಾಕಷ್ಟು ಇದ್ದಾವೆ ಈ ದೇಶದಲ್ಲಿ, ಅವರೇ ಬಗೆಹರಿಸ್ಕೊಂಡ್ಬಿಡ್ಲಿ. ತಹಶೀಲ್ದಾರರು AC DC ಯಾಕೆ ಬೇಕು? ಇದನ್ನು ದಯವಿಟ್ಟು ಮಾನ್ಯ SP ಅವರು ಈ ವಿಚಾರದಲ್ಲಿ ಯಾವುದೇ ಸಿವಿಲ್ ಮ್ಯಾಟ್ರುಗಳು ಬಂದಾಗ ಅವನ್ನ ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಬೇಕು, ಬಿಟ್ಟರೆ ಅಲ್ಲಿ ಯಾವುದೇ ಥರವಾದ್ದು ಮುತುವರ್ಜಿ ವಹಿಸ್ಕೂಡ್ದು ಎಂಬುದನ್ನು ಖಡಾಖಂಡಿತವಾಗಿ ಸಂಬಂಧಪಟ್ಟಂಥ ಇಲಾಖೆಗೆ ಅವರು ವಾರ್ನು ಮಾಡಬೇಕು. ಇಲ್ಲೇನಾಗಿದೆ ಅಂದರೆ ಅಮಾಯಕರು, ಅಸಹಾಯಕರು, ಹೆಬ್ಬೆಟ್ನರು ಇರೋದ್ರಿಂದ ಅವ್ರಿಗೆ ಸುಮ್ಮನೆ ಎದರಿಸಿ ಬರೆಸಿ ಇವತ್ತು ಮಾತಾಡ್ದಂಗೆ ಮಾಡಿ ಫೆನ್ಸ್ ಹಾಕಿದ್ದಾರೆ. ಇಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಈ ಒಂದು ರಿಯಲ್ ಎಸ್ಟೇಟ್ ದಂಧೆ ಅವ್ರಿಗೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿನ ನ್ಯಾಯ? ಇದಕ್ಕೆ ಸಂಬಂಧಪಟ್ಟಂಥ ತಹಶೀಲ್ದಾರರಾಗ್ಬೋದು ಮತ್ತು AC ಅವರಾಗ್ಬೋದು, ಜಿಲ್ಲಾಧಿಕಾರಿಗಳು ಮತ್ತು ಈ ಭಾಗದ ಇವತ್ತು ಜನಪ್ರತಿನಿಧಿಗಳಾದಂಥ ಮತ್ತು ನಮ್ಮ ತಾಲೂಕು MLA ಅವರಾದಂಥ ಜಯಚಂದ್ರ ಅವರು ಇದ್ದಾರೆ. ಅವ್ರ ಗಮನಕ್ಕೆ ಹೋಗೈತೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೂ ಕೂಡ ಇದನ್ನು ತಕ್ಷಣ ತುರ್ತು ಕ್ರಮ ಕೈಗೊಂಡು ಇವರು ಮಾಡಿರೋದು ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧ. ಜೊತೆಗೆ ಈ ಗೋಗಟ್ಟೆ ಹಿಂಭಾಗದಲ್ಲಿ ನಾನು ಈಗ ತೋರಿಸ್ತೀನಿ, ಇಲ್ಲಿ ಕಲ್ಲುಗಳನ್ನೆಲ್ಲ ಕಿತ್ತಿದ್ದಾರೆ. ಗೋಗಟ್ಟೆ ಹಿಂಭಾಗದ ಕೆರೆ ಈ ಗೋಗಟ್ಟೆ ಏರಿಯನ್ನು ವಿರೂಪಗೊಳಿಸಿದ್ದಾರೆ. ಯಾಕೆಂದರೆ ಗೋಗಟ್ಟೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಡೋಣ, ಇಲ್ಲೇನು ಗೋಗಟ್ಟೆ ಇಲ್ದಂಗೆ ಮಾಡಬೇಕು ಅಂತ ಸ್ವಲ್ಪ JCBಯಲ್ಲಿ ದೊಗಿತಾ ಇದ್ದಾರೆ. ಅದನ್ನು ಲೆವೆಲ್ ಮಾಡ್ಕೊಂಡು ಇದನ್ನು ಗೋಗಟ್ಟೆ ಇಲ್ದಂಗೆ ಮಾಡ್ಕೊಂಡು ಆಸ್ತಿ ಮಾಡ್ಕೋಬೇಕು ಅಂತ. ಇದ್ರ ಜೊತೆಗೆ ಮೂಲ ನಕ್ಷೆಯಲ್ಲಿ ಏನು ಕಾರೇಹಳ್ಳಿಯಿಂದ ಬೆಜ್ಜಿಹಳ್ಳಿಗೆ ಒಂದು ಕಾಲಾದಿ ಇದೆ. ಆ ಕಾಲಾದಿನೂ ಬಿಡ್ದಂಗೆ ಅದು ಮೂಲ ಕಾಲಾದಿ, ಏನು ಹೊಸ್ದಾಗೇನು ಮಾಡಿರೋದಲ್ಲ. ಈಗ ಏನು ಈ ನಕ್ಷೆ ಪ್ರಕಾರ ಈ ನಕ್ಷೆ ಇದೆ ಇಲ್ಲಿ, ನಾನು ನಕ್ಷೆಯನ್ನು ತೋರಿಸ್ತೀನಿ ನೋಡಿ. ಈ ನಕ್ಷೆ ಪ್ರಕಾರ ಇಲ್ಲಿದೆ ನೋಡಿ, ಕಾರೇಹಳ್ಳಿಯಿಂದ ಬೆಜ್ಜಿಹಳ್ಳಿಗೆ ಕಾಲಾದಿ ಇದೆ ಅಂತ. ಕಾಲ್ದಾರಿ ಇದ್ರೂ ಕೂಡ ಅದನ್ನು ರೆವಿನ್ಯೂ ಆಕ್ಟ್ನಲ್ಲಿ ಸ್ಪಷ್ಟವಾಗಿದೆ, ಕಾಲ್ದಾರಿ ಆಗಲಿ, ಹಳ್ಳಗಳಾಗಲಿ, ಗೋಗಟ್ಟೆಗಳಾಗಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ.
ಇದನ್ನು ಏಕಾಏಕಿ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಯಾರು ಸಪೋರ್ಟ್ ಕೊಡ್ತಾರೆ? ಪಟ್ಟಭದ್ರ ಶಕ್ತಿಗಳು ಯಾರಿದ್ದಾರೆ? ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತ ಜಮೀನು ಮಾಲೀಕನ್ನು ಕರೆಸಿ ಅವನಿಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಅವನಿಗೆ ಏನು ಇವತ್ತು ಸಾರ್ವಜನಿಕ ಆಸ್ತಿಯನ್ನ ಒತ್ತುವರಿ ಮಾಡ್ಕೊಂಡು ಇವನು ಫೆನ್ಸ್ ಹಾಕಿದ್ದಾನೆ, ತಕ್ಷಣ ತೆರವುಗೊಳಿಸ್ಬೇಕು. ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಅವನ್ನಂತೂ ಬಿಡೋಂಥ ಪ್ರಶ್ನೆನೇ ಇಲ್ಲ. ಸಂಬಂಧಪಟ್ಟ ಇಲಾಖೆಯವರು ತುರ್ತು ಕ್ರಮ ವಹಿಸಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ಇದು ಸಾರ್ವಜನಿಕ ಆಸ್ತಿ, ಏನು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ. ಅವನು ತಗೊಂಡಿರ್ಬೋದು ಆಸ್ತಿನ, ನಾವು ಅದನ್ನು ಅಡ್ಡಿ ಮಾಡ್ತಾ ಇಲ್ಲ. ಅವ್ನು ದುಡ್ಡು ಕೊಟ್ಟಿದ್ದಾನೆ, ಅವನ ಆಸ್ತಿ ಅನುಭವಿಸ್ಕೊಂಬ್ಲಿ. ಸಾರ್ವಜನಿಕವಾಗಿರೋಂಥ ಗೋಗಟ್ಟೆಗಳನ್ನು ಕಾಲಾದಿಗಳನ್ನು ಅವನು ಒತ್ತುವರಿ ಮಾಡ್ಕೊಂತ ಯಾವ ಕಾನೂನು ಹೇಳ್ತೈತೆ? ಲ್ಯಾಂಡ್ ಆಕ್ಟ್ ಹೇಳ್ತತಾ? ಇದಕ್ಕೆ ಯಾಕೆ ಇಲ್ಲಿವರೆಗೂ ಈಗ ರೆವಿನ್ಯೂದವ್ರಿಗೂ ಗಮನಕ್ಕೆ ತಂದಿದ್ದೀವಿ, ಅವರು ಬಂದು ಹೇಳಿದ್ರು ಕೂಡ ಯಾಕೆ ಮೌನವಾಗಿದ್ದಾರೆ ನಮಗೆ ಗೊತ್ತಿಲ್ಲ. ದಯವಿಟ್ಟು ಸಂಬಂಧಪಟ್ಟಂಥ ಈ ತಾಲ್ಲೂಕು ತಹಸೀಲ್ದಾರವರು ತಕ್ಷಣ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಸಂಬಂಧಪಟ್ಟಂಥ ಮಾಲೀಕ ಏನಿದ್ದಾನೆ ಅವನಿಗೆ ನೋಟಿಸ್ ಕೊಟ್ಟು ಇದನ್ನು ತೆರವುಗೊಳಿಸ್ಬೇಕು. ಇಲ್ಲ ಅಂದರೆ ರಕ್ಷಣಾ ಇಲಾಖೆಯವ್ರನ್ನ ಕರ್ಕೊಂಬಂದು ಅದ್ರ ಮುಖಾಂತರನೇ ಸಂಬಂಧಪಟ್ಟ ಈ ಇಲಾಖೆನೇ ತೆರವುಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಒಂದು ವೇಳೆ ತೆರವುಗೊಳಿಸಲಿಲ್ಲ ಅಂತಂದರೆ ಈ ಭಾಗದ ಕುರಿಗಾಯಿಗಳು ಮತ್ತು ನಮ್ಮ ರೈತ ಸಂಘ ಮತ್ತು ಇಲ್ಲಿನ ಸಾರ್ವಜನಿಕರು ನಾವು ನೇರವಾಗಿ ಸಂಬಂಧಪಟ್ಟಂಥ ತಹಸೀಲ್ದಾರ್ ಕಚೇರಿಗೆ ಬಂದು ಕುರಿ ಕತೆಗಳನ್ನೆಲ್ಲ ತಂದು ಅಲ್ಲಿಗೆ ಬಿಡ್ತೀವಿ. ಅವರು ಹುಲ್ಲು ಮೇವು ನೀರು ಎಲ್ಲ ಅವರೇ ಕೊಡಲಿ. ಈ ಇಲಾಖೆ ಮುಂದೆನೇ ಸ್ಟ್ರೈಕ್ ಮಾಡ್ತೀವಿ ನಾವು. ಇದು ನನ್ನ ಈ ಮೂಲಕ ನಾನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ನನ್ನ ಸಾರ್ವಜನಿಕರ ಪರವಾಗಿ ಯಾವುದೇ ಜಮೀನಿನಲ್ಲಿ ಗೋಕಟ್ಟೆ ಇದ್ದರೆ ಅದು ಸಾರ್ವಜನಿಕರ ದನ ಕರುಗಳು ಕುಡಿಯುವ ನೀರಿನ ಸಹಾಯಕ್ಕಾಗಿ ಇರುತ್ತದೆ. ಇಂತಹ ನಿಯಮಾವಳಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೂ ಗೊತ್ತಿದ್ದರೂ ಲ್ಯಾಂಡ್ ಮಾಫಿಯಾ ಜೊತೆ ಅಧಿಕಾರಿಗಳು ಕೈಜೋಡಿಸಿ ತಂತಿ ಬೇಲಿ ಹಾಕಲು ನೆರವಾಗಿದ್ದಾರೆ. ಇದಲ್ಲದೆ ಸರ್ಕಾರಿ ಹಳ್ಳ ಕೂಡ ಒತ್ತುವರಿ ಮಾಡಿ ತಂತಿ ಬೇಲಿ ಹಾಕಿರುವುದು ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯದ ಫಲ ಎಂದು ರೈತರು ಆರೋಪಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಈ ಗೋಕಟ್ಟೆಗೆ ಹಾಕಿರುವ ತಂತಿ ಬೇಲಿ ತೆರವುಗೊಳಿಸಿ ಕುರಿ ದನಗಳಿಗೆ ನೀರು ಕುಡಿಯಲು ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕರ್ನಾಟಕ ರೈತ ಸಂಘದ ನೇಜಂತಿ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ, ಸದಸ್ಯ ಲೋಕೇಶ್, ರೈತ ಮುಖಂಡರಾದ ನಾಗಣ್ಣ, ಸಾಹುಕಾರಪ್ಪ, ಕೃಷ್ಣಮೂರ್ತಿ, ಚಿಕ್ಕಣ್ಣ, ನಾಗಣ್ಣ, ಸರೋಜಮ್ಮ, ಮಂಜುಳಾ, ಕರಿಯಮ್ಮ, ಮಧು ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು.